ಇದರ ಜೊತೆಗೆ ಈಗಾಗಲೇ ಅನೇಕ ರಾಜಕಾರಣಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದಾರೆ. ಪ್ರಮುಖವಾಗಿ ವಿಪಕ್ಷ ಬಿಜೆಪಿ ಈಗಾಗಲೇ ವೈರಸ್ ಬಗ್ಗೆ ಸರ್ಕಾರ ತುಂಬ ಗಂಭೀರವಾಗಿ ಗಮನ ಹರಿಸಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ವೈರಸ್ ಬಗ್ಗೆ ಗಮನ ಹರಿಸಬೇಕು, ಅಲರ್ಟ್ ಆಗಿರುವಂಥ ರಾಜ್ಯದ ಆರೋಗ್ಯ ಇಲಾಖೆ ಸರ್ಕಾರ ಎಲ್ಲದರಲ್ಲೂ ಕೂಡ ಅಫ್ಕೋರ್ಸ್ ಇದಕ್ಕಿಂತ ಮೊದಲು ಒಂದು ಸಚಿವರ ಮೀಟಿಂಗ್ ಬಗ್ಗೆ ಮಾಹಿತಿ ಬರ್ತಾ ಇದೆ. ಮಧ್ಯಾಹ್ನ 12:30ಕ್ಕೆ ದಿನೇಶ್ ಗುಂಡೂರಾವ್ ಸಭೆಯನ್ನು ನಡೆಸ್ತಾ ಇದ್ದಾರೆ. ಆರೋಗ್ಯ ಅಧಿಕಾರಿಗಳ ಜೊತೆಗೆ ಸಚಿವರ ತುರ್ತು ಸಭೆ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಪ್ರತಿನಿಧಿ ವಿನಯ್ ಕೂಡ ಹೇಳ್ತಾ ಇದ್ರು, ಮುಂಜಾಗ್ರತಾ ಕ್ರಮಗಳ ಕುರಿತಂತೆ ಅಧಿಕಾರಿಗಳ ಜೊತೆ ಒಂದು ತುರ್ತು ಸಭೆಯನ್ನು ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಡ್ತಾ ಇದ್ದಾರೆ. ಆರೋಗ್ಯ ಸೌಧದಲ್ಲಿ ಇಂದು ವಿಶೇಷವಾದಂಥ ಸಭೆ ಕೂಡ ಇದೆ. ಈ ಸಭೆಯಲ್ಲಿ ಏನೆಲ್ಲ ಆಗುತ್ತೆ ಅದರ ಬಗ್ಗೆ ವಿವರವನ್ನು ಕಲೆ ಹಾಕ್ತಾರೆ. ಬೆಂಗಳೂರಿನಲ್ಲಿ ಮಗುವಿನಲ್ಲಿ HMP ವೈರಸ್ ಪತ್ತೆಯಾಗಿರುವಂಥ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋ ಸಂಬಂಧಪಟ್ಟಂತೆ ಈಗಾಗಲೇ ಬಿಗಿ ಕ್ರಮವನ್ನು ಕೈಗೊಳ್ಳೋ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರು ಒಂದು ವಿಶೇಷವಾದಂಥ ಸಭೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಸರ್ಕಾರದ ತಲೆಗೆ ಬರುತ್ತೆ. ಈ ನಿಟ್ಟಿನಲ್ಲಿ ಅದಕ್ಕಿಂತ ಹೆಚ್ಚಾಗಿ ಈ ಸೋಂಕು ಎಲ್ಲೂ ಕೂಡ ಜಾಸ್ತಿ ಹರಬಾರ್ದು, ಇದರ ಬಗ್ಗೆ ಇನ್ನಷ್ಟು ವಿವರ ಬರಬೇಕಾಗಿದೆ. ಯಾವ ರೀತಿ ಅಂತ ಸೋಂಕಿದು ಅಂತ ಕೇಂದ್ರ ಆರೋಗ್ಯ ಇಲಾಖೆ ಕೂಡ ಈಗಾಗಲೇ ಒಂದು ಮಾಹಿತಿಯನ್ನು ನೀಡಿ ಅಂಥ ಒಂದು ಭಯಪಡುವಂಥ ಸನ್ನಿವೇಶ ಇಲ್ಲ ಅಂತ ಹೇಳ್ತಿದೆ. ಅಟ್ ದ ಸೇಮ್ ಟೈಮ್ ನಾವು ಕೋವಿಡನ್ನು ಗಮನಿಸಿದ್ರೆ ಕೋವಿಡ್ ಆರಂಭದಲ್ಲೂ ಕೂಡ ಇದೇ ಮಾದರಿಯ ಒಂದು ಮಾತುಗಳು ಕೇಳಿಬಂದಿತ್ತು. ಅಂಥ ಒಂದು ವಿಶೇಷವಂಥ ವೈರಸ್ ಅಲ್ಲ ಅಥವಾ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ, ಈ ಥರ ಆಗತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆದರೆ ಅದಾದ ಬಳಿಕ ಯಾವ ರೀತಿ ಪರಿಣಾಮ ಆಯಿತು ಅಂತ ಇಡೀ ಜಗತ್ತೇ ಕಂಡಿದೆ. ಹೀಗಾಗಿ ಕರ್ನಾಟಕದಲ್ಲಿ ಈ ಒಂದು ವೈರಸ್ ಪ್ರಮುಖವಾಗಿ ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನುವಂಥ ಆತಂಕ ಕೂಡ ಇದೆ. 14 ವರ್ಷದ ಒಳಗಿನ ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ ಆಗಿರ್ಬೋದು, ಶೀತ, ಕೆಮ್ಮು, ಜ್ವರ ಈ ರೀತಿಯಾದಂಥ ರೋಗ ಲಕ್ಷಣಗಳು ಕಂಡ್ರೆ ಕೂಡಲೇ ಇದಕ್ಕೆ ಚಿಕಿತ್ಸೆಯನ್ನು ಪಡೆಯೋದ್ರ ಜೊತೆಗೆ ಅದನ್ನು ಸೋಂಕಿನ ಪತ್ತೆ ಕಾರ್ಯವನ್ನು ಕೂಡ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೈಡ್ಲೈನ್ಸ್ ಬರುವಂಥ ಮಾಹಿತಿ ಇದೆ.